ಈ ಹಿಂದೆ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಸಚಿವರು ಕೂಡ ಆಗಿ ಆ ನಂತರದ ದಿನಗಳಲ್ಲಿ ಮತ್ತೊಮ್ಮೆ ಟಿಕೆಟ್ ಸಿಕ್ಕು ಮತ್ತೆ ಚುನಾವಣೆಗೆ ಬಂದು ಬಿಜೆಪಿಯ ಚಿಹ್ನೆ ಮೇಲೆ ಶಾಸಕರಾಗಿ 2 ವರ್ಷ ಇದ್ದವರು. ಈಗ ದಿಢೀರ್ ಅಂತೇಳಿ ಇವರು ಹೊರಗೋದ್ರ ಇಲ್ಲ. ಆಲ್ರೆಡಿ ಇವರು ಬಿಜೆಪಿ ಚಿಹ್ನೆಯ ಮೇಲೆ ಗೆದ್ದು ಬಿಜೆಪಿಯ ಶಾಸಕರಾಗಿದ್ದರೂ ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಶಾಸಕರ ರೀತಿಯೇ ಇವರು ಇಡೀ ಕರ್ನಾಟಕದಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರವೀಣ್. ಹಾಗಾಗಿ ಇವ್ರಿಗೇನಿದು ಶಾಕ್ ಅಂತನೂ ಹೇಳಕ್ಕಾಗಲ್ಲ. ಅಂಡ್ ಅವರ ನಿರೀಕ್ಷೆಯೂ ಅದಿತ್ತು. ಅವರೇ ನಮ್ಮನ್ನ ಹೊರಗೆ ಹಾಕ್ಲಿ ಅಂತ ಇವ್ರು ಕಾಯ್ತಾ ಇದ್ರು ಕೂಡ ಬಹಳ ದಿನಗಳಿಂದ, ಯಾವಾಗ ನಮ್ಮನ್ನ ಹೊರಗೆ ಹಾಕ್ತಾರೆ ಅಂತ. ಸೊ ಇವರಾಗೆ ಇವರು ಹೊರಗೋದ್ರೆ 108 ಅಪಸ್ವರಗಳು ಬರುತ್ತೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ. ನೀವು ಬಿಜೆಪಿ ಚಿಹ್ನೆ ಮೇಲೆ ಗೆದ್ದಿದ್ದೀರಿ, ನಿಮಗೆ ಶಾಸಕ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಯಾವ ನೈತಿಕತೆ ಇದೆ ಅಂತ ಕೇಳ್ತಾರೆ. ಬಟ್ ಈಗ ಅವರಾಗಿ ಅವರು ಹೊರಗೆ ಹಾಕಿದ್ಮೇಲೆ ಅವ್ರ ವಿರುದ್ಧನೇ ಅವ್ರ ವಿರುದ್ಧನೇ ಮಾತಾಡೋಕೆ ಒಂದು ಅಸ್ತ್ರ ಆಗತ್ತೆ. ಮತ್ತೊಂದು ಏನಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಅಷ್ಟು ಸುಲಭ ಅಲ್ಲ. ಚುನಾವಣೆ ಎದುರಿಸಬೇಕು ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಬೇಕು, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶವಂತಪುರ ವಿಧಾನಸಭಾ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಜವರಾಯೇಗೌಡರ ವಿರುದ್ಧ ಬರೀ 11,000 ಓಟಿಂದ ಗೆದ್ದಿದ್ದಷ್ಟೇ. 2019ರಲ್ಲಿ ಬೈ ಎಲೆಕ್ಷನ್ ಆದಾಗ ಎರಡು ಸಂದೇಶಗಳು ಕಾಣಿಸ್ತಾ ಇದೆ ವಿಜಯ್ ನನಗಿಲ್ಲಿ. ಒಂದು, ಕೇಂದ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಆಮೇಲೆ ಇವರು ಪಕ್ಷದ ವಿರುದ್ಧ ಮಾತನಾಡಿದ್ದು, ವಿಪ್ ಜಾರಿಯಾದಾಗಲೂ ಕೂಡ ಇವರು ಮತವನ್ನ ಅಡ್ಡ ಮತದಾನ ಮಾಡಿದ್ದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದಾನದಿಂದಲೇ ದೂರ ಉಳಿದಿದ್ದು, ಬೇರೆ ಬೇರೆ ಬೆಳವಣಿಗೆಗಳು ಮತ್ತು ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಇವರೆಲ್ಲ ನಾಯಕರುಗಳು ಕಾಣಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಬಿಜೆಪಿ ಯಾವುದೇ ವೇದಿಕೆಗಳಲ್ಲಿ ಇವರು ಬರ್ತಾ ಇರಲಿಲ್ಲ, ಯಾವುದೇ ಹೋರಾಟಗಳಿಗೂ ಭಾಗಿಯಾಗ್ತಾ ಇರಲಿಲ್ಲ, ಅಥವಾ ಯಾವುದೇ ರೀತಿಯಾದಂತ ಕಾರ್ಯಕ್ರಮಗಳಲ್ಲೂ ಕೂಡ ಇವರು ಇರ್ತಾ ಇರಲಿಲ್ಲ. ಬೇಸಿಕಲಿ ಇಬ್ರು ಕೂಡ ವಿಜಯ್ ಕಾಂಗ್ರೆಸ್ನವರೇ. ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ನವರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಬೆಂಗಳೂರಿನಿಂದ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಹೋಗಿದ್ರು. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ರು. ಇದೀಗ ಅವರ ಪಾರ್ಟಿಗೆ ಅವರು ವಾಪಸ್ ಬಂದಿದ್ದಾರೆ, ಆ ಮಾತು ಬೇರೆ. ಶಿವರಾಮ್ ಹೆಬ್ಬಾರ್ ಅವರ ವಿಚಾರದಲ್ಲಿ ಹೋಗೋದಾದ್ರೆ, ನಾವು ಉತ್ತರ ಕನ್ನಡ ಜಿಲ್ಲೆ ಭಾರಿ ಪ್ರಾಮುಖ್ಯತೆ, RSS ಬೆಲ್ಟ್ ಇರೋ ಜಿಲ್ಲೆ. ಅನಂತಕುಮಾರ್ ಹೆಗಡೆ ಅವರು, ಕಾಗೇರಿ ಅವರಂತಹ ಬಿಜೆಪಿ ನಾಯಕರು ಇರುವಂತಹ ಜಿಲ್ಲೆ. ಅಲ್ಲಿ ಇವರ ಸಿದ್ಧಾಂತಗಳು ವರ್ಕೌಟ್ ಆಗೋದಿಲ್ಲ. ಬಿಕಾಸ್ ಇವರು ಕಾಂಗ್ರೆಸ್ ಚಿಂತನೆ ಉಳ್ಳಂತಹ ಬಂದಂತಹ ನಾಯಕರುಗಳು, ಅವರ ಚಿಂತನೆ ಆಗಿ ಬರ್ತಿರ್ಲಿಲ್ಲ. ಇದರಾಗಿ ಒಂದು ಅಸಮಾಧಾನ ಇತ್ತು. ಅವರು 2023ರಲ್ಲೇ ಯಲ್ಲಾಪುರದಿಂದ ಕಾಂಗ್ರೆಸ್ ಟಿಕೆಟ್ಗಾಗಿ ಪ್ರಯತ್ನವನ್ನು ಪಟ್ಟಿದ್ರು, ಆದ್ರೆ ಸಿಗಲಿಲ್ಲ. ಹೀಗಾಗಿ ಬಿಜೆಪಿಯಿಂದ ಚುನಾವಣೆಗೆ ನಿಂತು ಗೆದ್ದು ಬಂದಿದ್ದಾರೆ. ಒಂದು ಪಾಯಿಂಟ್. ಎರಡನೇದು, ಎಸ್ ಟಿ ಸೋಮಶೇಖರ್ ಕೂಡ ಆ ಪ್ರಯತ್ನವನ್ನು ಮಾಡಿದ್ರು, ಟಿಕೆಟ್ ಸಿಗಲಿಲ್ಲ, ಅವರು ಬಿಜೆಪಿಯಿಂದ ಚುನಾವಣೆಗೆ ನಿಂತರು. 2 ವಿಚಾರ. ಮೂರನೇದು, ಬಿಜೆಪಿಯ ನಾಯಕರುಗಳು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ನಂತರವೂ ಕೂಡ ಕಾರ್ಯಕರ್ತರು ಕೇಳ್ತಾ ಇದ್ರು, ವಿಪ್ಪನ್ನೇ ಉಲ್ಲಂಘನೆ ಮಾಡದವರ ವಿರುದ್ಧ ಏನ್ ಕ್ರಮ ಕೈಗೊಳ್ತಾ ಇದ್ದೀರಿ ನೀವು ಅಂತ ಕಾರ್ಯಕರ್ತರ ಪ್ರಶ್ನೆ ಆಗಿತ್ತು. ಇದೀಗ ಕೇಂದ್ರ ಹೈಕಮಾಂಡ್ ಹೇಳ್ತಾ ಇದೆ, ನಮ್ಮ ಬಳಿ ಒಂದು ಶಕ್ತಿ ಇದೆ, ಯಾರು ಪಕ್ಷ ವಿರೋಧ ಕೆಲಸವನ್ನು ಮಾಡ್ತಾರೋ ಅವರ ವಿರುದ್ಧ ನಾವು ನಿಶ್ಚಿತವಾಗಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನುವಂತ ಒಂದು ಸಂದೇಶವನ್ನು ಮಾಡಿದೆ. ಎರಡನೇದು, ಬಿಜೆಪಿಯ ಚಿಂತನೆ, ನಾನು ಮಧ್ಯಾಹ್ನ ಕೂಡ ಹೇಳ್ತಾ ಇದ್ದೆ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ಚಿಂತನೆ ಏನಿದೆಯಲ್ಲ, ಆ ಚಿಂತನೆಯ ಮೂಲಭೂತ ಅಂಶವಾಗಿ ಇದನ್ನು ಮಾಡ್ತಿದ್ದಾರೆ ಅಂತ. ಬಿಕಾಸ್ ಬಿಜೆಪಿಯಲ್ಲಿ ಒಳ ಜಗಳಗಳು ಸಿಕ್ಕಾಪಟ್ಟೆ ಇದೆ. ವಿಜೇಂದ್ರ ಬಣದ ವಿರುದ್ಧ ಮಾತನಾಡೋರು ಇದ್ದಾರೆ, BP ಹರೀಶು, ಅರವಿಂದ್ ಲಿಂಬಾವಳಿ, ಇಂತಹ ಸಂದರ್ಭದಲ್ಲಿ ಕ್ರಮವನ್ನು ಕೈಗೊಳ್ಳದೇ ಇದ್ದಾಗ ಮುಂದೆ ಏನನ್ನುವಂತ ಪ್ರಶ್ನೆ ಇತ್ತು. ಸಹಜವಾಗಿ ಈ ನಿರ್ಧಾರ, ಸಹಜವಾಗಿ ಎಲ್ಲ ಗೊಂದಲಗಳು ಇರೋದ್ರಿಂದ ಇವತ್ತು ತಳಮಟ್ಟದಲ್ಲಿ ಬಿಜೆಪಿಯ ಸಂಘಟನೆ ಮಟ್ಟಿಗೆ ವೀಕ್ ಆಗಿದೆ ಅಂತಂದ್ರೆ ಬಿಜೆಪಿ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆ ಮಟ್ಟಿಗೆ ಇವತ್ತು ತಳಮಟ್ಟದ ಸಂಘಟನೆ ವೀಕ್ ಆಗಿದೆ. ಅಂಡ್ ಅದನ್ನ ಎಷ್ಟೇ ಪ್ರಯತ್ನ ಮಾಡಿ ಕಟ್ಟುವಂತ ಪ್ರಯತ್ನ ಮಾಡಿದ್ರು ಕೂಡ ಇಂಥ ಸ್ಥಳೀಯ ಮಟ್ಟದ ನಾಯಕರ ಒಂದಷ್ಟು ಭಿನ್ನಾಭಿಪ್ರಾಯಗಳಿಂದಾಗಿ ಸ್ಥಳೀಯ ಮಟ್ಟದ ನಾಯಕತ್ವವನ್ನು ಬಲಪಡಿಸೋದು ಅಥವಾ ಸ್ಥಳೀಯ ಮಟ್ಟದ ಸಂಘಟನೆಯನ್ನು ಬಲಪಡಿಸೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಅದ್ರ ಜೊತೆಗೆ ಅತಿ ಶೀಘ್ರದಲ್ಲಿ ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಬೇರೆ ಹೋಗ್ಬೇಕಾಗಿದೆ ಪ್ರವೀಣ್. ಅದು ಒಂದು ಕಾರಣ. ನಂಗೆ DK ಶಿವಕುಮಾರ್ ಅವರ ಹೇಳಿಕೆ ಆಶ್ಚರ್ಯ ಅಂತ ಅನಿಸ್ತಿದೆ. ಇವ್ರೇನಾದ್ರು ಏಡ್ಸ್ ತರಿಸಿದ್ರ, ಅತ್ಯಾಚಾರ ಮಾಡಿದ್ರ, ಯಾಕೆ ಕ್ರಮ ಅಂತ ಒಂದು 3 ಉದಾಹರಣೆಯನ್ನು DK ಶಿವಕುಮಾರ್ ಕೊಡೋಣ. 2024ರ ಲೋಕಸಭಾ ಚುನಾವಣೆ ಆಯ್ತಲ್ಲ, ಮಹಾರಾಷ್ಟ್ರದಲ್ಲಿ ಮಾಜಿ ಸಂಸದ ಸಂಜಯ್ ನಿರುಪಮ್ ಅಂತ ಅವರನ್ನ ನೀವು ಉಚ್ಚಾಟನೆ ಮಾಡಿದ್ರೆ ಅವ್ರೇನು ಅತ್ಯಾಚಾರ ಮಾಡಿದ್ರ? ನಮ್ಮದೇ ಕರ್ನಾಟಕದಲ್ಲಿ ಕಾಗೋಡು ತಿಮ್ಮಪ್ಪ ಅವರ ಮಗಳು ಸೇರಿದಂತೆ 12 ಜನರನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ 2023ರ ಚುನಾವಣೆಯಲ್ಲಿ ನೀವು ಉಚ್ಚಾಟನೆ ಮಾಡಿದ್ರಲ್ಲ, ಅವರೇನಾದ್ರೂ ಅತ್ಯಾಚಾರ ಮಾಡಿದ್ರ? 2017ರಲ್ಲಿ AS ಪಾಟೀಲ್, ನಡುಹಳ್ಳಿ, ಮುದ್ದೇಬಿಹಾಳದ ಶಾಸಕರು ಪ್ರತ್ಯೇಕ ಉತ್ತರ ಕರ್ನಾಟಕ ಆಗಬೇಕು ಅನ್ನುವಂತ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ನೀವು ಅವತ್ತು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಲ್ಲ, ಅವ್ರು ಅತ್ಯಾಚಾರ ಮಾಡಿದ್ರ?
ಮಾಲಿಕಯ್ಯ ಗುತ್ತೇದಾರ್ ಕಲಬುರಗಿಯಲ್ಲಿ ತಮ್ಮದೇ ಆದಂತಹ ಅಫ್ಜಲ್ಪುರದಿಂದ ಬರುವಂತಹ ನಾಯಕ, ತಮ್ಮದೇ ಆದಂತಹ ಪ್ರಭಾವವನ್ನು ಹೊಂದಿದ್ದಾರೆ. ಅವರನ್ನು 2018ರಲ್ಲಿ ಇವತ್ತಿನ ಗೃಹ ಸಚಿವರಾಗಿದ್ದಂತಹ, ಅವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಪರಮೇಶ್ವರ್ ಅವರು ಉಚ್ಚಾಟನೆ ಮಾಡ್ತಾರಲ್ಲ, ಅವರೇನಾದ್ರೂ ಅತ್ಯಾಚಾರ ಮಾಡಿದ್ರ? ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಇತ್ತೀಚೆಗೆ ಗುರಪ್ಪ ನಾಯ್ಡು ಅನ್ನುವಂತ ಒಬ್ಬ ವ್ಯಕ್ತಿನ ಕಾಂಗ್ರೆಸ್ನವರ ಉಚ್ಚಾಟನೆ ಮಾಡಿದ್ರು, ಇದೇ ಬೆಂಗಳೂರಿನಲ್ಲಿ. ಅವರೇನೋ ಅತ್ಯಾಚಾರ ಮಾಡಿದ್ರು, ಅದನ್ನು ಒಪ್ಕೊಳ್ಬೇಕಾದ ಸಂಗತಿ. ಇವರೆಲ್ಲರನ್ನೂ ಕೂಡ ನೀವು ಉಚ್ಚಾಟನೆ ಮಾಡಿದ್ರಲ್ಲಿ ಇವ್ರೇನಾದ್ರೂ ಅತ್ಯಾಚಾರ ಮಾಡಿದ್ರ? ಏಡ್ಸ್ ಅನ್ನ ದತ್ತರಿಸಿದ್ರ? ಒಂದು ಪಕ್ಷದ ಆಂತರಿಕ ವಿಚಾರ. ಇವತ್ತು ಅವರಿಗೆ ಬಿಜೆಪಿ ಬೇಡವಾಗಿದೆ, ಹೊರಗಡೆ ಹೋಗ್ತಾ ಇದ್ದಾರೆ. ಅವತ್ತು ಅಧಿಕಾರ ಬೇಕಾಗಿತ್ತು, ಸಚಿವ ಸ್ಥಾನ ಬೇಕಾಗಿತ್ತು, ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ ಅನ್ನುವಂತ ಒಂದು ಸೂಚನೆಯನ್ನು ಕೊಡ್ತಾ ಬಂದಿದ್ದಾರೆ. ಅಂಡ್ ಅದ್ರ ಜೊತೆಗೆ ಪ್ರವೀಣ್, ಡಿ ಕೆ ಶಿವಕುಮಾರ್ ಅವರು ಮಾತನಾಡಬೇಕಾದ್ರೆ ಮಾತಿನ ಒಂದು ಹಿಡಿತ ಅನ್ನುವಂಥದ್ದನ್ನ ಎಷ್ಟು ಮಟ್ಟಿಗೆ ತಪ್ತಾರೆ ಅಂತಂದ್ರೆ, ಇವತ್ತು ಆ ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೆ ಅದಿನ್ನೂ ತನಿಖೆ ಹಂತದಲ್ಲಿದೆ. ಹೌದು, ಇನ್ನೂ ಕೂಡ ಅದು ಆರೋಪ ಅಷ್ಟೇ. ಹೌದು. ಸೊ ಆ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಆ ವಿಚಾರಕ್ಕೆ ಪೋಣಿಸುವಂತ ವಿಧಾನ ಏನಿತ್ತಲ್ಲ, ವಿಧಾನಸೌಧದಲ್ಲಿ ಇವರೇನಾದ್ರೂ ರೇಪ್ ಮಾಡಿದ್ರ ಅಂದ್ರೆ, ವಿಧಾನಸೌಧ ಈ ರಾಜ್ಯದ ಶಕ್ತಿ ಕೇಂದ್ರ. ವಿಧಾನಸೌಧಕ್ಕೆ ತನ್ನದೇ ಆದಂತಹ ಸಮರ್ಥನೆ ಮಾಡ್ಕೊಳ್ತಾರೆ ಇವರು. ಇನ್ನೊಂದು ನಾವು ಗಮನಿಸಬೇಕು, ಈ ಹೆಬ್ಬಾರ್ ಅವ್ರ ವಿಚಾರದಲ್ಲಿ ಏನಾಗಿತ್ತಂದ್ರೆ ವಿಜಯ್, ವಿವೇಕ್ ಹೆಬ್ಬಾರ್ ಅಂತ ಇವರು ಪುತ್ರ. ನಿಮಗೆ ಉತ್ತರ ಕನ್ನಡದಲ್ಲಿ ಮುಂಡಗೋಡ, ಯಲ್ಲಾಪುರ, ಶಿರಸಿ, ಸಿದ್ದಾಪುರ ಈ ಎಲ್ಲ ಭಾಗಗಳಿದೆಯಲ್ಲ, ಇವೆಲ್ಲ ಬಿಜೆಪಿ ಬೆಲ್ಟ್ ಇತ್ತು. ವಿವೇಕ್ ಹೆಬ್ಬಾರ್ನ ಪ್ರಭಾವ ಸ್ವಲ್ಪ ಆ ಪ್ರದೇಶದಲ್ಲಿ ಜಾಸ್ತಿ ಇತ್ತು. ವಿವೇಕ್ ಹೆಬ್ಬಾರ್ ಏನ್ ಮಾಡಿದ್ರು, 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಾಯ್ನ್ ಆಗ್ಬಿಟ್ರು, ಅವರು ಮತ್ತು ಅವರ ಬೆಂಬಲಿಗರು ಸೇರಿದಂತೆ. ಆಗಲೇ ಒಂದು ಸ್ಪಷ್ಟತೆ ಬಂದಿತ್ತು ಇವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ. ಬಟ್ ಬಿಜೆಪಿಗೆ ಲಾಸ್ ಒಂದಿದೆ ವಿಜಯ್. ಇಲ್ಲಿ ಏನ್ ಗೊತ್ತಾ ಲಾಸ್ ಏನಂತ ಹೇಳಿದ್ರೆ, ಇದೇ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ VS ಪಾಟೀಲ್ ಅಂತಿದ್ರು, ವೈವೇ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿದ್ರು. ಅವರು ಒಬ್ಬ ಮಾಜಿ ಸಚಿವರು ಕೂಡ ಹೌದವರು. ಅವರು ಮೂಲತಃ ಬಿಜೆಪಿಗರು. ವಿಪರ್ಯಾಸ ನೋಡಿ, ಹೆಬ್ಬಾರ್ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಂದಿದ್ದಕ್ಕೆ VS ಪಾಟೀಲ್ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಇವತ್ತು ಪಾಟೀಲ್ ರವರನ್ನು ಕಳೆದುಕೊಂಡ್ರು, ಹೆಬ್ಬಾರ್ ಅವರನ್ನು ಕೂಡ ಬಿಜೆಪಿ ಅವರು ಕಳೆದುಕೊಂಡ್ರು. ಬಹುಶಃ ಯಶವಂತಪುರ ಕ್ಷೇತ್ರನೂ ಕೂಡ ಹಾಗೂ ಯಲ್ಲಾಪುರ ಕ್ಷೇತ್ರನೂ ಕೂಡ ಬಿಜೆಪಿಗೆ ಈ ಇಬ್ಬರು ನಾಯಕರನ್ನ ನಾವು ಹೊರಗಾಕಿದ್ರೆ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರಗಳಲ್ಲಿ ನಾವು ಹಿಡಿತ ಸಾಧಿಸೋದು ಕಷ್ಟ ಅಂತ ಗೊತ್ತಾಗಿನೇ ಇವರಿಗೆ ಹಲವಾರು ಚಾನ್ಸ್ ಕೊಡ್ತಾ ಬಂದ್ರೇನೋ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎರಡು ಕ್ಷೇತ್ರ ಕೂಡ ಬಹಳ ಮುಖ್ಯ ಆಗುತ್ತೆ ಚುನಾವಣೆಯ ಸಂದರ್ಭಗಳಲ್ಲಿ. ಸೊ ಈ ಟೈಮಿಗೆ ನಾವು ಅವ್ರನ್ನ ಉಚ್ಚಾಟನೆ ಮಾಡೋದಕ್ಕಿಂತ ಅವ್ರಿಗೆ ಅವಕಾಶ ಕೊಟ್ಟು ನೋಡೋಣ ಅಂತ. ಬಟ್ ಇವರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ, ಮನಸ್ಥಿತಿ ಬೇರೆನೇ ಇತ್ತು. ಹೌದು, ಹೀಗಾಗಿ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ಸುದ್ದಿ ಇದೆ. ಟೆಕ್ನಿಕಲಿ ಅದು ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ, ಮುಂದೆ ನೋಡೋಣ ಏನಾಗುತ್ತೆ ಅಂತ.